ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರ, ಮನುಷ್ಯ ಎಷ್ಟೇ ಪ್ರಭಾವಶಾಲಿ ಆಗಲಿ, ಎಷ್ಟೇ ಶ್ರೀಮಂತ, ಎಷ್ಟೇ ಉನ್ನತ ಹುದ್ದೆಲಿರಲಿ, ಅವನನ್ನು ಕಾಡೋ ಏಕೈಕ ಭಯ ಅಂದರೆ ಅದು ಮರಣ ಭಯ. ಅದರಲ್ಲೂ ಯಾವಾಗ ಯಾರು ಕೊಂದು ಹಾಕ್ತಾರೋ ಅನ್ನೋ ಭಯ ಇದೆ ನೋಡಿ, ಅದು ಮನುಷ್ಯನನ್ನ ಮತ್ತು ಅವನ ಸುತ್ತಲಿರೋರನ್ನ ಇನ್ನಿಲ್ಲದ ಆತಂಕಕ್ಕೆ ತಳ್ತಾ ಹೋಗುತ್ತೆ. ನಿಮ್ಗೆ ಆಶ್ಚರ್ಯ ಅನ್ನಿಸಬಹುದು, ಮೊನ್ನೆ ಇದೇ ತರದ ಭಯ ಅಮೆರಿಕ ಅಧ್ಯಕ್ಷರನ್ನ ಫುಡ್ ಟ್ರಕ್ ಒಂದರಲ್ಲಿ ಪ್ರಯಾಣ ಮಾಡಬೇಕಾದ ಪರಿಸ್ಥಿತಿಗೆ ತಂದಿದೆ. ಇಲ್ಲಿ ಡೊನಾಲ್ಡ್ ಟ್ರಂಪ್ ತಮ್ಮ ಐಷಾರಾಮಿ ವಿಮಾನವನ್ನು ಬಿಟ್ಟು ಫುಡ್ ಟ್ರಾನ್ಸ್ಪೋರ್ಟ್ ವಾಹನದಲ್ಲಿ ಪ್ರಯಾಣ ಮಾಡಬೇಕಾದ ಪರಿಸ್ಥಿತಿಗೆ ಕಾರಣ ಆಗಿರೋದು ಇರಾನಿನ ಬೆದರಿಕೆ ಅಂತ ಮಾಧ್ಯಮಗಳು ಬರೀತಾ ಇವೆ. ಹಾಗಾದ್ರೆ ಸೂಪರ್ ಪವರ್ ದೇಶದ ಭಯಾನಕ ಅಧ್ಯಕ್ಷ ಕ್ಯಾಟರಿಂಗ್ ಟ್ರಕ್ ಅಲ್ಲಿ ಪ್ರಯಾಣ ಮಾಡಬೇಕಾದ ಪರಿಸ್ಥಿತಿಯನ್ನ ಅನುಭವಿಸಿದ್ದು ಯಾಕೆ? ಇದಾಗಿದ್ದು ಎಲ್ಲಿ ಮತ್ತು ಹೇಗೆ? ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕ ಹಾಗೂ ಇರಾನ್ ನಡುವೆ ನಡೀತಿರೋ ಸಂಘರ್ಷದ ಕಥೆ ನಿಮಗೆ ಗೊತ್ತಿದೆ. ಇರಾನ್ ನ್ಯೂಕ್ಲಿಯರ್ ಶಕ್ತ ಆಗಬಾರದು ಅನ್ನೋ ಕಾರಣಕ್ಕೆ ಮೊನ್ನೆ ಇಸ್ರೇಲ್ ಹಾಗೂ ಅಮೆರಿಕಗಳು ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡಿದ್ವು. ಅಲ್ಲಿನ ಸರ್ವೋಚ್ಚ ನಾಯಕ ಸೇರಿದಂತೆ ಸಾಕಷ್ಟು ಜನರನ್ನ ಕೊಂದು ಹಾಕಿದ್ವು. ವೈಮಾನಿಕ ದಾಳಿಯಲ್ಲಿ ಸಾವಿಗೀಡಾದ ಅಲಿ ಖಮೇನಿಯ ದೇಹವನ್ನ ದಫನ್ ಮಾಡೋದಕ್ಕೆ ಕೂಡ ಇರಾನ್ ತಿಂಗಳಾನುಗಟ್ಲೆ ಕಾಯಬೇಕಾಗಿ ಬಂತು. ಇನ್ನು ಅಲ್ಲಿನ ಹೊಸ ಸರ್ವೋಚ್ಚ ನಾಯಕ ಮುಸ್ತಫಾ ಪರಿಸ್ಥಿತಿ ಏನು ಅನ್ನೋದು ಇವತ್ತಿಗೂ ಬಹಿರಂಗಗೊಂಡಿಲ್ಲ. ಇದೇ ಸಂದರ್ಭದಲ್ಲಿ ಅಲಿ ಖಮೇನಿ ಸಾವಿಗೆ ಪ್ರತೀಕಾರ ಹೇಳ್ತೀವಿ ಅನ್ನೋ ಸ್ಟೇಟ್ಮೆಂಟ್ ಒಂದು ಇದಾನೋ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲದ ಸರ್ವೋಚ್ಚ ನಾಯಕ ಮುಸ್ತಫಾನ ಹೆಸರಲ್ಲಿ ಬಿಡುಗಡೆ ಆಯಿತು. ಟ್ರಂಪ್ ಮತ್ತು ನೆತನ್ಯಾಹು ಸೇರಿದಂತೆ ಒಂದಷ್ಟು ಯುರೋಪಿಯನ್ ನಾಯಕರನ್ನ ಕೊಂದು ಹಾಕ್ತೀವಿ ಅಂತ ಇರಾನಿನ ಪ್ರಾಕ್ಸಿ ಪಡೆಗಳು ಘೋಷಣೆ ಮಾಡಿದ್ವು. ಅದಕ್ಕೆ ಸಂಬಂಧಿಸಿದ ಒಂದಷ್ಟು ಭಿತ್ತಿ ಚಿತ್ರಗಳು ಇರಾನ್ನಲ್ಲಿ ಕಾಣಿಸ್ಕೊಂಡ್ವು. ಅಲಿ ಖಮೇನಿಯ ಸಾವಿಗೆ ಪ್ರತೀಕಾರ, ರಕ್ತಕ್ಕೆ ರಕ್ತ ಅಂತೆಲ್ಲ ಇರಾನ್ ಹೇಳಿದ್ರೆ, ಟ್ರಂಪ್ ಎಲ್ಲೇ ಅಡಗಿದ್ರು ಆತನ ಮೇಲೆ ದಾಳಿ ಮಾಡೋ ಸಾಮರ್ಥ್ಯವನ್ನು ನಾವು ಹೊಂದಿದ್ದೀವಿ ಅನ್ನೋ ಅರ್ಥದಲ್ಲಿ ಇರಾನಿನ ನಾಯಕ ಗಲಿಬಾಫ್ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟ. ಅಲ್ಲಿಗೆ ಅಮೆರಿಕದ ಪಡೆಗಳಿಗೆ ಸಣ್ಣ ಆತಂಕ ಶುರುವಾಯಿತು. ಅದರಲ್ಲೂ ವಿಶೇಷವಾಗಿ ಟ್ರಂಪ್ ಅಂಗರಕ್ಷಕರ ಪಡೆ ಇದನ್ನು ತುಂಬಾ ಸೀರಿಯಸ್ ಆಗಿ ತಗೊಳ್ತು. ಇನ್ನು ಟ್ರಂಪ್ ಈ ಬೆದರಿಕೆಗಳಿಂದ ಹೆದರಲಿಲ್ವೇ? ಆತ ಹೆದರದೇ ಇರೋದಕ್ಕಲ್ಲಿ ಚಾನ್ಸೇ ಇರಲಿಲ್ಲ. ಯಾಕೆಂದ್ರೆ ಈಗಾಗಲೇ ಚುನಾವಣಾ ಪ್ರಚಾರ ಸಭೆಯಲ್ಲಿ ಟ್ರಂಪ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿತ್ತು. ಅದರ ಬೆನ್ನಲ್ಲೇ ಅವರ ನಿವಾಸದ ಬಳಿ ಅಪರಿಚಿತನೊಬ್ಬ ಬಂದೂಕಿನ ಜೊತೆ ಕಾಣಿಸ್ಕೊಂಡಿದ್ದ. ಇನ್ನು ಇರಾನ್ ಕೂಡ ಟ್ರಂಪ್ಗೆ ನೇರವಾಗಿ ಬೆದರಿಕೆ ಒಡ್ಡಿತು. ಹೀಗಾಗಿ ಅಮೆರಿಕ ಅಧ್ಯಕ್ಷರು ಸ್ವಲ್ಪ ಪ್ಯಾನಿಕ್ ಆಗಿದ್ರು. ಸ್ವಲ್ಪ ಏನು ಜಾಸ್ತಿನೇ ಆಗಿದ್ರು ಅನ್ಸತ್ತೆ. ಇರಾನಿನ ಬೆದರಿಕೆ ಬಂದ ಕೂಡಲೇ ನನ್ನ ಮೇಲೆ ದಾಳಿ ಆದ್ರೆ ಇರಾನ್ ಅನ್ನ ಅಮೆರಿಕ ನಾಶ ಮಾಡಿಬಿಡುತ್ತೆ, ಈ ಭೂಮಿ ಮೇಲೆ ಇರಾನ್ ಅನ್ನೋ ದೇಶ ಇಲ್ಲದ ಹಾಗೆ ಮಾಡಿಬಿಡುತ್ತೆ, ಸಾವಿರಾರು ಮಿಸೈಲ್ಗಳಿಗೆ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಜೋಡಿಸಿ ನಾವು ಇರಾನ್ ಕಡೆ ಮುಖ ಮಾಡಿ ನಿಲ್ಲಿಸ್ಬಿಟ್ಟಿದ್ದೀವಿ, ಹೀಗೆಲ್ಲ ಟ್ರಂಪ್ ಮಾತಾಡೋದಕ್ಕೆ ಶುರು ಮಾಡಿದ್ರು. ಗೆಳೆಯರೆ, ನಮ್ಮ ಶತ್ರುಗಳು ಹೆದರೋ ಹಾಗೆ ಮಾಡಿ ಅವ್ರು ಹೆಚ್ಚು ಮಾತಾಡೋ ಹಾಗೆ ಮಾಡೋದು ಕೂಡ ಒಂದು ವಾರ್ ಸ್ಟ್ರಾಟಜಿನೇ. ಅಧ್ಯಕ್ಷರು ಹೆದರಿದ್ದಾರೆ ಅಂತ ಅನ್ಸಿದ್ರೆ ಅಲ್ಲಿನ ಸೇನೆ ಕೂಡ ಸ್ವಲ್ಪ ಹೆದರೋದಕ್ಕೆ ಶುರು ಮಾಡುತ್ತೆ. ಸೊ ಈ ತಂತ್ರಗಾರಿಕೆಯಲ್ಲಿ ಇರಾನ್ ಯಶಸ್ವಿಯಾಗಿತ್ತು. ಟ್ರಂಪ್ಗೆ ಒಂದು ಭಯ ಕೂಡ ಶುರುವಾಗಿತ್ತು. ಇದೇ ಸಂದರ್ಭದಲ್ಲಿ ಅಂದ್ರೆ ಮೊನ್ನೆ ಜುಲೈ ತಿಂಗಳಲ್ಲಿ ಟರ್ಕಿಯ ರಾಜಧಾನಿ ಅಂಕಾರಾದಲ್ಲಿ ನ್ಯಾಟೋ ಸಭೆ ಆಯೋಜನೆಗೊಂಡಿತ್ತು. ಟರ್ಕಿ ಕೂಡ ನ್ಯಾಟೋ ಸದಸ್ಯ ದೇಶ ನೋಡಿ, ಹೀಗಾಗಿ ಅದನ್ನ ಅಂಕಾರಾದಲ್ಲಿ ಆಯೋಜಿಸಿದ್ರು. ಅಲ್ಲಿಗೆ ಎಲ್ಲರೂ ಬಂದ್ರು. ಟ್ರಂಪ್ ಕೂಡ ತಮ್ಮ ಏರ್ ಫೋರ್ಸ್ 1 ವಿಮಾನದಲ್ಲಿ ಅಲ್ಲಿಗೆ ಬಂದಿಳಿದ್ರು. ಅದು ಇತ್ತೀಚೆಗೆ ಕತಾರ್ ಟ್ರಂಪ್ಗೆ ಬಹುಮಾನವಾಗಿ ಕೊಟ್ಟಿದ್ದ ಬೋಯಿಂಗ್ ನಿರ್ಮಿತ 747 ವಿಮಾನ. ಅಧ್ಯಕ್ಷರ ವಿಮಾನ ಅಂದ ಮೇಲೆ ಕೇಳಬೇಕೆ, ಅದರಲ್ಲಿ ಎಲ್ಲ ವ್ಯವಸ್ಥೆಗಳು ಇರುತ್ತವೆ. ಅದೊಂಥರ ಹಾರಾಡುವ ಅಂತಃಪುರ ಇದ್ದ ಹಾಗೆ. ಅಂಥ ವಿಮಾನದಲ್ಲಿ ಟ್ರಂಪ್ ಟರ್ಕಿಯ ರಾಜಧಾನಿ ಅಂಕಾರಾಗ ಬರ್ತಾರೆ. ಅಲ್ಲಿ ನ್ಯಾಟೋ ಸಭೆ ಮುಗಿಯುತ್ತೆ. ಅಲ್ಲಿಂದ ವಾಪಸ್ ಅಮೆರಿಕಾಗ ಹೋಗಬೇಕಲ್ಲ, ಅದಕ್ಕಾಗಿ ಅವರು ತಾವು ಬಂದ ವಿಮಾನವನ್ನ ಏರೋದಿಲ್ಲ. ಬದಲಿಗೆ ತಮ್ಮ ಹಳೆಯ ಏರ್ ಫೋರ್ಸ್ 1 ವಿಮಾನವನ್ನ ಟ್ರಂಪ್ ಏರ್ತಾರೆ. ಅವ್ರ ಜೊತೆ ಅವರ ಸಿಬ್ಬಂದಿ, ಪತ್ರಕರ್ತರು, ಹಾಗೆ ಜೊತೆಗೆ ಬಂದಿದ್ದ ನಿಯೋಗ ಎಲ್ಲ ಕೂಡ ಆ ಏರ್ ಫೋರ್ಸ್ 1 ಹಳೆಯ ವಿಮಾನವನ್ನೇ ಏರುತ್ತೆ. ಅಲ್ಲಿಗೆ ಅವತ್ತಿಗದು ದೊಡ್ಡ ಸುದ್ದಿ. ಟ್ರಂಪ್ ಅಂಕಾರಾಗೆ ಬರುವಾಗ ಕತಾರ್ ಗಿಫ್ಟ್ ಕೊಟ್ಟಿದ್ದ ವಿಮಾನದಲ್ಲಿ ಬಂದ್ರು. ಹೋಗುವಾಗ ಕತಾರ್ ವಿಮಾನ ಏರ್ಲೇ ಇಲ್ಲ. ಕತಾರ್ ಮೇಲೆ ಟ್ರಂಪ್ಗೆ ಪೂರ್ತಿ ನಂಬಿಕೆ ಇಲ್ಲ. ಹಿಂಗಾಗಿ ತಮ್ಮ ಹಳೆ ವಿಮಾನವನ್ನು ತರಿಸ್ಕೊಂಡು ಅದರಲ್ಲಿ ಹಾರಿದ್ರು ಅಂತಲೇ ಒಂದಷ್ಟು ಸುದ್ದಿ ಆಯಿತು. ಆದರೆ ಅಲ್ಲಿ ಕಥೆ ಬೇರೆನೇ ಇತ್ತು. ಟ್ರಂಪ್ ತಮ್ಮ ಹಳೆ ವಿಮಾನವನ್ನು ಏರಿದ್ದಾರೆ ಅನ್ನೋದು ಕೂಡ ಒಂದು ಸ್ಕ್ರಿಪ್ಟೆಡ್ ಡ್ರಾಮಾನೇ ಆಗಿತ್ತು. ಗೆಳೆಯರೆ, ಅವತ್ತು ಟ್ರಂಪ್ ಹಳೆ ವಿಮಾನದಲ್ಲಿ ಪ್ರಯಾಣ ಮಾಡಿದ್ರು ಅನ್ನೋದು ಬೇಕಂತಲೇ ಮಾಧ್ಯಮಗಳಲ್ಲಿ ಸೃಷ್ಟಿಯಾದ ಮಾಹಿತಿ ಅಷ್ಟೇ. ಅವರು ಪ್ರಯಾಣ ಬೆಳೆಸಿದ್ದು C-32A ವಿಮಾನದಲ್ಲಿ. ಹಾಗಾದ್ರೆ ಏರ್ ಫೋರ್ಸ್ 1 ಹತ್ತಿದ್ದು ಯಾರು? ಟ್ರಂಪ್ ಅವರ ಬಾಡಿ ಡಬಲ್ ಅನ್ನೇನಾದರೂ ಅಲ್ಲಿ ಬಳಕೆ ಮಾಡಿದ್ರ? ನಿಮಗೆ ಗೊತ್ತಿಲ್ಲದೇನಲ್ಲ, ಅಮೆರಿಕದ ಅಧ್ಯಕ್ಷರನ್ನ ಕಾಪಾಡೋದಕ್ಕೆ ಅಲ್ಲಿನ ಏಜೆನ್ಸಿಗಳು ವಿಪರೀತ ಅನ್ನೋಷ್ಟು ಕ್ರಮಗಳನ್ನ ಕೈಗೊಳ್ತಾ ಹೋಗುತ್ತವೆ. ಹಾಗೆ ಅಧ್ಯಕ್ಷರು ಎಲ್ಲಿಗೆ ಹೋದ್ರು ಅವ್ರ ಜೊತೆ ಒಂದು ದೊಡ್ಡ ಹಿಂಡೆ ಇರುತ್ತೆ. ಅವರೆಲ್ಲರ ಎದುರು ಅವತ್ತು ಟ್ರಂಪ್ ಏರ್ ಫೋರ್ಸ್ 1 ಅನ್ನ ಏರಿದ್ರು. ಹೀಗಿರುವಾಗ ಟ್ರಂಪ್ ಆ ವಿಮಾನದಲ್ಲಿ ಪ್ರಯಾಣ ಮಾಡದೇ ಇರೋದಕ್ಕೆ ಹೇಗೆ ಸಾಧ್ಯ
ಆದರೆ ಅಲ್ಲಿ ವಿಮಾನ ಹತ್ತಿದ ನಂತರನೇ ಒಂದು ಮ್ಯಾಜಿಕ್ ನಡೀತು. ಆ ವಿಮಾನದಿಂದ ಡೊನಾಲ್ಡ್ ಟ್ರಂಪ್ ಅವರನ್ನ ವಿಮಾನದ ಕ್ಯಾಟರಿಂಗ್ ಟ್ರಕ್ಗೆ ಕರ್ಕೊಂಡು ಹೋಗಲಾಯಿತು. ಆ ನಂತರ ಆ ಟ್ರಕ್ ಅಲ್ಲಿ ಕೂರಿಸಿ ಅವರನ್ನ ಕೆಳಗಿಳಿಸಿ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಅಮೆರಿಕದ C-32A ವಿಮಾನಕ್ಕೆ ರಹಸ್ಯವಾಗಿ ಅವರನ್ನ ಟ್ರಾನ್ಸ್ಫರ್ ಮಾಡಲಾಯಿತು. ಆ ವಿಮಾನ ತೀರಾ ಏರ್ಫೋರ್ಸ್ 1 ವಿಮಾನದಷ್ಟು ದೊಡ್ಡದಲ್ಲ, ಅಷ್ಟೊಂದು ಐಷಾರಾಮಿ ಕೂಡ ಅಲ್ಲ. ಅದು ಸಾಧಾರಣ ವಿಮಾನ. ಅಮೆರಿಕದ ಸಿಬ್ಬಂದಿ, ಸರ್ಕಾರಿ ಅಧಿಕಾರಿಗಳು ಪ್ರಯಾಣ ಮಾಡೋದಕ್ಕಿರೋ ವಿಮಾನ ಅದು. ಅದರಲ್ಲಿ ಟ್ರಂಪ್ ಕೂತಿದ್ರು. ಅಲ್ಲಿಂದ ಆ ವಿಮಾನ ಸೀದಾ ಬ್ರಿಟನ್ಗೆ ಬಂತು. ಆಗ ಸಮಯ 10:20. ಅದಾದ ಕೆಲವೇ ನಿಮಿಷಗಳಲ್ಲಿ ಏರ್ಫೋರ್ಸ್ 1 ಕೂಡ ಅಲ್ಲಿಗೆ ಬರುತ್ತೆ. ಮತ್ತೆ ಕ್ಯಾಟರಿಂಗ್ ಟ್ರಕ್ ಏರ್ಫೋರ್ಸ್ 1ಗೆ ಬಂತು. ಅದರಲ್ಲೂ ಕೂಡಿಸ್ಕೊಂಡು ರಹಸ್ಯವಾಗಿ ಅಧ್ಯಕ್ಷರನ್ನ ಕರೆತರಲಾಯಿತು ಮತ್ತು ಅವರನ್ನ ಇಂಗ್ಲೆಂಡಲ್ಲಿ ಮತ್ತೆ ಅವರ ಅಧಿಕೃತ ವಿಮಾನದಲ್ಲಿ ಕೂಡಿಸಿ ಅಲ್ಲಿಂದ ಅಮೆರಿಕಾಗೆ ಕರ್ಕೊಂಡು ಹೋಗಲಾಯಿತು. ಗೆಳೆಯರೆ, ಈ ಘಟನೆ ನಡೆದು 1 ತಿಂಗಳಾದ ನಂತರ ಈ ಸುದ್ದಿ ಹೊರಗೆ ಬರ್ತಾ ಇದೆ. ಅದನ್ನ ಟ್ರಂಪ್ ಅವರ ಜೊತೆ ಇದ್ದ ಅತ್ಯಾಪ್ತರನ್ನ ಉಲ್ಲೇಖಿಸಿ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದೆ. ಆ ನಂತರ BBC ಸೇರಿದಂತೆ ಭಾರತದ ಮಾಧ್ಯಮಗಳು ಕೂಡ ಈ ಸುದ್ದಿಯನ್ನ ಪ್ರಕಟಿಸಿವೆ. ಅಲ್ಲವತ್ತು ಆ ಏರ್ಫೋರ್ಸ್ 1 ವಿಮಾನ ಕೂಡ ಖಾಲಿ ಏನು ಬರಲಿಲ್ಲ. ಅದರಲ್ಲಿ ಪತ್ರಕರ್ತರಿದ್ರು, ಇನ್ನೊಂದಷ್ಟು ಜನ ಸಿಬ್ಬಂದಿ ಎಲ್ಲ ಇದ್ರು. ಅವರು ಕೂಡ ಟ್ರಂಪ್ ನಮ್ಮ ಜೊತೆ ಪ್ರಯಾಣ ಮಾಡ್ತಾ ಇದ್ದಾರೆ ಅಂತಲೇ ಅಂದುಕೊಂಡಿದ್ರಂತೆ. ಇನ್ನು ಕತಾರ್ನ ವಿಮಾನವನ್ನ ಬದಲಿಸೋದಕ್ಕೆ ತಾಂತ್ರಿಕ ಸಮಸ್ಯೆಗಳು ಕಾರಣ ಅಂತ ಹೇಳಲಾಗಿತ್ತು. ಆದ್ರೆ ಅದು ಕೂಡ ನಿಜವಾದ ಕಾರಣ ಆಗಿತ್ತೋ ಇಲ್ವೋ ಗೊತ್ತಿಲ್ಲ. ಜಸ್ಟ್ ಟ್ರಂಪ್ ಅವರಿಗಿದ್ದ ಪ್ರಾಣ ಭಯಾನೇ ಅಲ್ಲಿ ವಿಮಾನ ಬದಲಾಯಿಸೋದಕ್ಕೆ ಕಾರಣ ಆಗಿತ್ತು ಅಂತ ಮೂಲಗಳು ಹೇಳ್ತಾ ಇವೆ. ಇಲ್ಲಿ ಇರಾನ್ ನಾವು ಟ್ರಂಪ್ ಅವರ ವಿರುದ್ಧ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತೇನೋ ಹೇಳಿತ್ತು. IRGC ಟ್ರಂಪ್ ಎಲ್ಲೇ ಅಡಗಿದ್ರು ಬಿಡೋದಿಲ್ಲ, ನಮ್ಮ ಟಾರ್ಗೆಟ್ ಟ್ರಂಪ್ ಅಂತ ಅಬ್ಬರಿಸಿತ್ತು. ಹೀಗಾಗಿ ಅಮೆರಿಕದ ಭದ್ರತಾ ಸಿಬ್ಬಂದಿ ಟ್ರಂಪ್ ವಿಷಯದಲ್ಲಿ ವಿಶೇಷ ಎಚ್ಚರಿಕೆಗಳನ್ನು ತಗೊಂಡ್ರು. ಟರ್ಕಿಯಿಂದ ವಾಪಸ್ ಬರುವಾಗ ಏನು ಬೇಕಾದರೂ ಆಗಬಹುದು ಅನ್ನೋ ಭಯ ಅವರಿಗಿತ್ತು. ಯಾಕೆಂದ್ರೆ ಅಲ್ಲಿ ಟರ್ಕಿ ಹಾಗೂ ಇರಾನ್ ನಡುವೆ ಹೆಚ್ಚು ದೂರ ಇಲ್ಲ. ಇರಾನ್ ಜೊತೆ ಟರ್ಕಿ ಗಡಿಗಳನ್ನ ಹಂಚಿಕೊಳ್ಳುತ್ತೆ. ಇರಾನಿನ ಪ್ರಾಕ್ಸಿಗಳು ಟರ್ಕಿಯ ಸುತ್ತ ಇದ್ದಾರೆ. ಟರ್ಕಿ ಅನ್ನೋದು ತುಂಬಾ ಸೇಫ್ ಅಂತ ಕೂಡ ಅಮೆರಿಕ ಏನು ಭಾವಿಸೋದಿಲ್ಲ. ಹೀಗಾಗಿ ಟರ್ಕಿಯಿಂದ ವಾಪಸ್ ಬರೋ ಸಂದರ್ಭದಲ್ಲಿ ಅಧ್ಯಕ್ಷರನ್ನ ಅವರ ಅಧಿಕೃತ ವಿಮಾನದಲ್ಲೇ ಕರ್ಕೊಂಡು ಹೋಗೋದು ಸೇಫ್ ಅಲ್ಲ ಅಂತ ಅಮೆರಿಕ ಭಾವಿಸ್ತು. ಸೊ ಅವರನ್ನ ಏರ್ಫೋರ್ಸ್ 1ನಿಂದ C-32ಗೆ ರಹಸ್ಯವಾಗಿ ಶಿಫ್ಟ್ ಮಾಡಲಾಯಿತು. ಅದು ಸರಿ. ಆದರೆ ಅಕಸ್ಮಾತ್ ಆ ವಿಮಾನದಲ್ಲಿ ಟ್ರಂಪ್ ಇದ್ದಾರೆ ಅಂದ್ಕೊಂಡು ಇರಾನ್ನಲ್ಲಿ ಏನಾದರೂ ಅಚಾತುರ್ಯ ಮಾಡಿಬಿಟ್ಟಿದ್ರೆ ಆಗ ಅದರಲ್ಲಿದ್ದ ಸಿಬ್ಬಂದಿ, ಪತ್ರಕರ್ತರು ಅವ್ರ ಗತಿ ಏನಾಗ್ತಾ ಇತ್ತು? ಟ್ರಂಪ್ ಹೆಸರಲ್ಲಿ ಅವರು ಹುತಾತ್ಮರಾಗ್ತಾ ಇದ್ರು ಅಷ್ಟೇ. ತನ್ನ ಅಧ್ಯಕ್ಷರ ಜೀವಕ್ಕಿಂತ ಅಲ್ಲಿ ಬೇರೆಯವರ ಜೀವ ತುಂಬಾ ಮುಖ್ಯ ಅಂತ ಅಮೆರಿಕಾನೂ ಏನು ಭಾವಿಸೋದಿಲ್ಲ. ಇನ್ನು ಈ ಇರಾನ್ ಜೊತೆಗಿನ ಸಂಘರ್ಷ ಅಮೆರಿಕದ ಅಧ್ಯಕ್ಷರನ್ನ ಹೈರಾಣಾಗಿಸಿದೆ ಅನ್ನೋದು ಸುಳ್ಳಲ್ಲ. ಅದರಲ್ಲೂ ಇರಾನ್ ಹಾರ್ಮೋಸ್ ಅನ್ನ ಮುಚ್ಚಿ ಕೂತಿರೋದು ಅಮೆರಿಕಾಗೆ ದೊಡ್ಡ ತಲೆನೋವಿಗೆ ಕಾರಣ ಆಗ್ತಾ ಇದೆ. ಹೀಗಾಗಿ ಟ್ರಂಪ್ ಅಣ್ವಸ್ತ್ರದ ಕುರಿತಾದ ವಿಷಯವನ್ನು ಕೂಡ ಚರ್ಚೆಯಿಂದ ಹೊರಗಿಟ್ಟು ಮೊದಲು ಹಾರ್ಮೋಸ್ ಓಪನ್ ಮಾಡೋ ಬಗ್ಗೆ ಮಾತಾಡೋಣ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಸ್ಟ್ರೈಟ್ ಆಫ್ ಹಾರ್ಮೋಸ್ ವಿಷಯದಲ್ಲಿ ಒಮಾನ್ ಹಾಗೂ ಇರಾನ್ ನಡುವೆ ನಡೀತಿರೋ ಮಾತುಕತೆಗಳು ಒಂದು ಹಂತಕ್ಕೆ ಫಲಪ್ರದ ಆಗ್ತಾ ಇವೆ. ಆ ಮಾತುಕತೆಗಳು ನಿರ್ಣಾಯಕ ಹಂತವನ್ನ ತಲುಪುತ್ತಾ ಇವೆ ಅಂತ ಕತಾರ್ ಹೇಳಿದೆ. ಅಂದಹಾಗೆ ಈಗ ಇರಾನ್ ಹಾಗೂ ಅಮೆರಿಕದ ನಡುವೆ ಸಂಧಾನಕಾರನಾಗಿ ಕೆಲಸ ಮಾಡ್ತಾ ಇರೋದು ಪಾಕಿಸ್ತಾನ ಅಲ್ಲ, ಕತಾರ್. ಸೊ ಈ ಮಾತುಕತೆಗಳು ಇವತ್ತಲ್ಲ ನಾಳೆ ಒಂದು ಫಲಪ್ರದ ಅಂತ್ಯವನ್ನು ಕಾಣಲೂಬಹುದು. ಆದರೆ ಟ್ರಂಪ್ಗೆ ಇರಾನ್ ಬಗ್ಗೆ ಇರೋ ಭಯ ಮಾತ್ರ ಹಾಗೆ ಉಳ್ಕೊಳ್ಳುತ್ತೆ. ಇನ್ನು ದೇಶದ ನಾಯಕರ ಭದ್ರತೆಗೆ ಅವರ ಸುತ್ತ ಇರೋ ಪಡೆಗಳು ಎಷ್ಟೆಲ್ಲ ಎಚ್ಚರವನ್ನು ವಹಿಸುತ್ತವೆ ಮತ್ತು ಇಂಟೆಲಿಜೆನ್ಸ್ ಅನ್ನೋದು ಎಷ್ಟು ಪ್ರಭಾವಶಾಲಿಯಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಫುಡ್ ಟ್ರಕ್ ಪ್ರಯಾಣದ ಘಟನೆ ಒಂದು ಉದಾಹರಣೆ. ಇದು ಗೆಳೆಯರೆ, ಇರಾನಿನ ಭಯದಲ್ಲಿ ಅಮೆರಿಕದ ಅಧ್ಯಕ್ಷರು ಕ್ಯಾಟರಿಂಗ್ ಟ್ರಕ್ ಅಲ್ಲಿ ವಿಮಾನ ಬದಲಿಸಿದ ಸನ್ನಿವೇಶ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.